ಏನಿವತ್ತು ನಮ್ಮ ಯಜಮಾನ್ರು ಇಷ್ಟೊತ್ತಾದರೂ ಬಂದಿಲ್ಲ. ನಾನು ನಿಜವಾಗ್ಲೂ ನನ್ನ ಗಂಡನ ವಿಷಯದಲ್ಲಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಅನ್ಸುತ್ತೆ. ನಾನು ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ದೆ ಇವತ್ತು ಅವರು ಬೇರೆ ಹುಡುಗಿ ಸಹವಾಸ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಸಿಕ್ಕಾಪಟ್ಟೆ ಬೇರೆಯವ್ರನ್ನ ನೋಡಿ ಅವರಷ್ಟು ಚೆನ್ನಾಗಿದ್ದಾರೆ, ನಾವೇಕೆ ಹಿಂಗಿದ್ದೀವಿ ಅಂತ ನನ್ನ ಗಂಡನಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಮನೆ ಬೇಕು, ಕಾರ್ ಬೇಕು, ಒಡವೆ ಬೇಕು, ಚೆನ್ನಾಗಿ ಸೋಕಿ ಮಾಡಬೇಕು ಅಂತ ಹೇಳಿ ತುಂಬ ಟಾರ್ಚರ್ ಕೊಟ್ಟೆ. ಆದರೆ ಆ ಹುಡುಗಿ ಮೇಲೆ ನಾನು ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟೆ. ಎಲ್ಲ ನನ್ನ ಗಂಡನೇ ಆ ಹುಡುಗಿಗೆ ಕೊಡ್ಸಿದ್ದಾನೆ ಅಂದ್ಕೊಂಡೆ. ಆದರೆ ಇಲ್ಲಿ ಸತ್ಯ ಏನು ಅಂತ ಇವಾಗ ಗೊತ್ತಾಯ್ತು. ನನ್ನ ಗಂಡ ನನಗೋಸ್ಕರ ಮಾಡ್ಕೊಂಡಿರುವಂಥ ಸಾಲನ ಆ ಹುಡುಗಿ ಕಷ್ಟಪಟ್ಟು ನನ್ನ ಹತ್ರ ಇರೋದೆಲ್ಲ ಕೊಟ್ಟು ನನ್ನ ಗಂಡನ ಸಾಲನ ತೀರಿಸಿದ್ದಾಳೆ. ಆದರೆ ನನಗೆ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಆ ಹುಡುಗಿ ಮೇಲೆ ತಪ್ಪು ತಿಳ್ಕೊಂಡೆ. ಇಷ್ಟು ವರ್ಷ ನಾನು ನನ್ನ ಗಂಡನ ಜೊತೆ ಇದ್ದು ಸರಿಯಾಗಿ ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಅವರು ಪ್ರತಿ ಬಾರಿ ಮನೆಗೆ ಏನೇ ತರಬೇಕಾದ್ರೂ ಇವು ಎಲ್ಲಿಂದ ಬಂತು, ಸಾಲ ಮಾಡ್ತಂದ್ಯಾ, ಏನು ಮಾಡ್ತಂದ್ಯಾ ಅಂತ ನಾನು ಒಂದು ದಿನಕ್ಕೂ ಕೇಳಲಿಲ್ಲ. ನಾನು ಹಠ ಹಿಡಿದು ಇದೇ ಬೇಕು ಅಂದರೆ ಆ ಮನುಷ್ಯ ನನಗೆ ತಂದುಕೊಟ್ಟ. ಆದರೆ ಇವತ್ತು ನಾನು ಮಾಡಿರೋ ತಪ್ಪಿಗೆ ಅವನು ನನ್ನ ಹತ್ರ ಪ್ರೀತಿನೇ ಇಲ್ಲದೆ ಇರೋದಕ್ಕೆ ಬೇರೆ ಹುಡುಗಿ ಸಹವಾಸ ಮಾಡೋ ಪರಿಸ್ಥಿತಿ ಬಂತು. ಎಲ್ಲೋ ಒಂದು ಕಡೆ ಈ ತಪ್ಪಿಗೆ ನಾನೇ ಕಾರಣ ಆಗಿದ್ದೀನಿ ಅಂತ ಇಷ್ಟು ವರ್ಷ ಅರ್ಥ ಮಾಡ್ಕೊಂಡಿರೋಳು ನಾನೇ ತಪ್ಪು ಮಾಡಿಬಿಟ್ಟೆ. ನಿನ್ನೆ ಮೊನ್ನೆ ಬಂದಂಥ ಹುಡುಗಿ ನನ್ನ ಗಂಡನ ಅರ್ಥ ಮಾಡಿಕೊಂಡು ಅವ್ನ ಕಷ್ಟದಲ್ಲಿದ್ದಾಗ, ಅವ್ನು ಸಿಕ್ಕಾಬಿಟ್ಟೆ ಸಾಲ ಮಾಡ್ಕೊಂಡಾಗ ಅವಳು ಜೀವನನೂ ಕೂಡ ಲೆಕ್ಕಿಸ್ದೆ ಸಹಾಯ ಮಾಡಿದಳು. ಅಂಥವ್ರ ಮೇಲೆ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ. ನನ್ನ ತಂದೆ ತಾಯಿ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿಲ್ಲ, ನನ್ನ ಬಂಧು ಬಳಗ ಹೆಲ್ಪ್ ಮಾಡಿಲ್ಲ, ಯಾರೋ ಏನೋ ನನ್ನ ಗಂಡನ ಪ್ರೀತಿಗೆ ಬಿತ್ತು ಅವಳು ಅವಳ ಜೀವನನೇ ತ್ಯಾಗ ಮಾಡಿ ನಮ್ಮ ಕುಟುಂಬನ ಸಾಕಿದ್ದಾಳೆ. ಅಂಥವಳಿಗೆ ನಾನು ತುಂಬ ತಪ್ಪಾಗಿ ಮಾತಾಡ್ಬಿಟ್ಟೆ. ನನ್ನ ಗಂಡ ಕೊಡೋ ಇಷ್ಟು ಪ್ರೀತಿಗೆ ಅವಳು ಅವಳ ಜೀವನ, ಅವಳ ಸರ್ವಸ್ವ ಎಲ್ಲವನ್ನು ಕೂಡ ನಮಗೋಸ್ಕರ ಅವಳು ತ್ಯಾಗ ಮಾಡಿದ್ದಾಳೆ. ಅಂಥವಳಿಗೆ ನಾನು ಇಷ್ಟೆಲ್ಲ ಮಾತಾಡ್ಬಿಟ್ಟೆ. ದೇವರು ಕೂಡ ನನ್ನನ್ನು ಕ್ಷಮಿಸಲ್ಲ ಅನಿಸುತ್ತೆ. ನನ್ನ ಗಂಡ ಮಾಡಿರೋ ತಪ್ಪು ಒಂದೇ. ಆ ಹುಡುಗಿಗೆ ತನ್ನ ಕೈಲಾಗಿದ್ದ ಸಹಾಯ ಮಾಡಬೇಕಾಗಿತ್ತು ನನ್ನ ಗಂಡ. ಆದರೆ ಅವಳ ಹತ್ರನೇ ಇಸ್ಕೊಬಂದು ನಮ್ಮ ಕುಟುಂಬನ ಸಾಕಿದ್ದಾನೆ. ಅಪ್ಪ ದೇವರೇ, ಗೊತ್ತಿಲ್ಲದೆ ಏನೋ ಆ ಹುಡುಗಿಗೆ ತಪ್ಪಾಗಿ ಮಾತಾಡಿದ್ದೀನಿ, ಕ್ಷಮೆ ಕೊಡಿ ದೇವರೇ. ಎಲ್ಲೇ ಇರಲಿ ಅವಳು ಚೆನ್ನಾಗಿರಲಿ. ಯಾಕೆಂದರೆ ನಮ್ಮ ಕುಟುಂಬ ಬೀದಿಗೆ ಬರ್ತಿತ್ತು. ಅಂಥ ಟೈಮಲ್ಲಿ ತನ್ನ ಜೀವನ ಏನು ಲೆಕ್ಕಿಸದೆ ನಮ್ಮನ್ನು ಕಾಪಾಡಿದ್ದಾಳೆ. ಕಟ್ಕೊಂಡಿರೋ ಹೆಂಡ್ತಿನೇ ಗಂಡನಿಗೆ ದುಡ್ಡಿಲ್ಲ ಅಂದರೆ ಮರ್ಯಾದೆ ಕೊಡಲ್ಲ. ಅಂಥದ್ರಲ್ಲಿ ಇವಳು ನನ್ನ ಗಂಡನ ಹತ್ರ ಏನಿಲ್ಲ ಅಂದರೂ ಅವಳು ಅಷ್ಟು ಮರ್ಯಾದೆ ಕೊಟ್ಟು ನಮಗೆ ಸಹಾಯ ಮಾಡಿದ್ದಾಳೆ ಅಂದರೆ ಅವಳು ನನ್ನ ಗಂಡನ ಪ್ರೀತಿಗೆ ಬಿದ್ದಿದ್ದಾಳೆ. ಆದರೆ ಅವ್ರ ಹತ್ರ ಇರೋ ದುಡ್ಡು ಆಸ್ತಿಗಲ್ಲ ಅನ್ನೋದು ಇವತ್ತು ಅರ್ಥ ಆಯಿತು. ಪ್ರಪಂಚದಲ್ಲಿ ಇಂಥ ಹೆಣ್ಮಕ್ಳು ಕೂಡ ಇರ್ತಾರ.